ಹಾ, ನಮಸ್ತೆ. ಇನ್ನೇ ಸ್ಥಳ ಇದು? ಬೆಂಗಳೂರು ಹೊಸಕೋಟೆ. ಹ್ಮ್. ತಮ್ಮ ಹೆಸರು ಹೇಳಿ? ಗೌತಮ್. ಓಹೋ, ಆಗ್ಲೇ ಭಾಳ ದಿವಸದಿಂದ ಇದು ಮಾಡಿದಲ್ಲ. ಇದು ಕೊಡಿ. ಇಷ್ಟೇನಾ? ಅಲ್ಲಲ್ಲ, ಅಲ್ಲೇವರೆಗೂ ಅಂದ್ರೆ ಆ ಮನೆ, ನೀವಿರೋ ಮನೆ ಇದು ಇದು ಇಷ್ಟಲ್ವಾ? ಇದ್ರೊಳಗೆ ಹೋಗಿ ಬಂದ್ರಲ್ಲ ಮತ್ತೆ. ಅದು ಹಳೆ ಮನೆ. ಹಾ ಹಾ, ಅದೇಮ್ಮ. ಗೌತಮ್, ಏನ್ ಮಾಡ್ತೀಯಪ್ಪ ಈಗ? ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ ನೋಡ್ಕೊಳ್ತಿದ್ಯಾ? ಎಲ್ಲದ್ರ ಬಗ್ಗೆ ಇದೆಯಾ? ಓಕೆ, ನಾನು ಹೇಳ್ತೀನಿ. ಬೇರೆ ಒಂದು ಇದಿದೆ, ಹೇಳ್ತೀನಿ. ಸರಿನಾ? ಆಯ್ತು, ತೆಗೆದು ಒಂದು ನಿಮಿಷನ. ಹಾಂ ಹಾಂ, ರೇಷ್ಮೆ ಹುಳ ಅಲ್ವಾ? ಹಾಂ ಹಾಂ. ಎಷ್ಟು ದಿನದಿದ್ರಿ ಈ ಮನೇಲಿ? ಇದು ಶಿಫ್ಟ್ ಇದು ಮಾಡಿದ್ರೆ ಯಾವಾಗ ಹಾಕ್ಸಿದ್ರಿ ಇದನ್ನ ಶೀಟು? 4 years ಆಯ್ತಾ? ನೋಡಿ, ಈ ಮನೆಯಿಂದ ಓಡಾಡೋದಕ್ಕಿದೆಯಾ? ಆ ಕಡೆ ಒಳಗಡೆ ಓಡಾಡಕ್ಕಿಲ್ಲ. ಇದು ಸಪರೇಟ್. ಇದು ಇದೆಲ್ಲವರೆಗಿದೆ ಇದು? ಇದು ಲಾಸ್ಟ್. ಇದು ಸ್ಟ್ರೈಟ್ ಆಗಿದೆ ಒಟ್ಟು. ಇದು ಡೆಡ್ ಎಂಡ್. ನಿಮ್ದು ಡೆಡ್ ಎಂಡ್ ಅಲ್ವಾ? ಓಕೆ 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 ಓಕೆ. ರೇಷ್ಮೆ ಹುಳ. ರೇಷ್ಮೆ ಹಾಕಿದ್ರಿ ಈಗ? ಇದೆಯಮ್ಮ? ಓಕೆ. ಒಂದು ನಿಮಿಷ. ಇದೇನಿದು? ಮನೆ ಸ್ಟೆಪ್ಸ್ ಅಲ್ವಾ ಮೇಲ್ಗಡೆ ಹೋಗೋದಕ್ಕೆ? ಫೈನಾನ್ಷಿಯಲಿ ಯು ಆರ್ ಡೆಡ್. ಎಸ್ ಆರ್ ನೋ ಅಷ್ಟೇ. ಎಸ್ ಅಲ್ವಾ? ಇದನ್ನು ಪರ್ಸನಲ್ ಆಗಿ ಏನು ಹೇಳೋದು ಬೇಡ. ಯು ಆರ್ ಡೆಡ್ ಫೈನಾನ್ಷಿಯಲ್. ಏನು ಮಾಡೋದು? ಯು ನಾಟ್ ಸಕ್ಸಸ್. ಯು ಆರ್ ನಾಟ್ ಸಕ್ಸಸ್. ಸಕ್ಸಸ್ ಇಲ್ಲ. ಇದು ಎದಕ್ಕಿದು? ಅದೇ ಎದಕ್ಕೆ ಇದು? ನಿಮ್ಗೆ ಎದಕ್ಕೆ? ತಗೊಂಡು ಇಟ್ಕೊಂಡಿದ್ದೀರಾ? ಹೂ ಇದೆಯಾ? ಮತ್ತೆ ಅದಕ್ಕೆ ಹೇಳಿ. ಓಕೆ, ಸ್ಟಾರ್ಟ್ ಮಾಡಿದ್ದೀರಾ? ಮಲಗೋದಾ? ಯಾರು ಮಲಗ್ತಾರಲ್ಲಿ? ನೀವೇ ಮಲಗ್ತೀರಾ? ಓಕೆ 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 ಓಕೆ. ಮೇಲಿದೆಯಲ್ಲ, ಹೋಗೋಣ ಮೇಲೆ. ಹೊಸಕೋಟೆ ನಿಯರ್ ಅಲ್ವಾ ಇದು? ಹೊಸಕೋಟೆ ನಿಯರ್ ಅಲ್ವಾ? ಬೆಂಗಳೂರು ಹೊಸಕೋಟೆ ನಿಯರ್. ಹೊಸಕೋಟೆಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 7 ಕಿಲೋಮೀಟರ್. ಯಾವ ಊರು ಅಂದ್ರೆ ಇದು? ಸೊಣ್ಣಹಳ್ಳಿಪುರ. ಓಕೆ. ಇದೇನಿದು? ಸಂಪ್ ಮಾಡಿದ್ರಲ್ವಾ? ನೋಡಿ, ಈ ಸಂಪ್ ಏನ್ ಮಾಡಿ, ಇಷ್ಟೇನಾ ನಮ್ದು ಇದಿರೋದು? ಇಷ್ಟ ಇದಿರೋದು. ಸರಿ, ಏನು ಯೂಸ್ ಆಗ್ತಾ ಇಲ್ವಲ್ಲ? ಸುಮ್ಮನೆ ಹಾಕಿದ್ದೆಲ್ಲ ಬಂಡವಾಳ ರಿಟರ್ನ್ಸ್ ಇಲ್ಲೇ ಇಲ್ಲ. ಅಲ್ವಾ? ಮತ್ತೇನು ಮುಂದುವರೆಗೆ ಚಾನ್ಸು ಸಿಗ್ತಾ ಇಲ್ಲ. ಈ ಕಡೆ ಹೋಗೋದು. ಇಲ್ಲೇನ ಇರೋದು ನೀವು? ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನೀವು ಬೊಗಸಲ್ಲಿ ನೀರು ಇಟ್ಕೊಂಡಾಗ, ಸ್ವಲ್ಪ ಸಂಧಿ ಬಿಟ್ಕೊಂಡಾಗ ಮೇಲೆ ಎಷ್ಟು ಒಂದು ಕೊಡ ಫುಲ್ ನೀರು ಹಾಕಿದ್ರು ಕೂಡ 2 ಸೆಕೆಂಡ್ ಇರಲ್ಲ, ಎಲ್ಲ ಇಳಿದು ಹೋಗ್ತಾ ಇರುತ್ತೆ. ಹಂಗೆಲ್ಲ ಮತ್ತೆ ನಾವು ಅದು ಮಾಡ್ಬೇಕು, ಇದು ಮಾಡ್ಬೇಕಂತಂದು ಮನುಷ್ಯ ಹಾರಾಡ್ತಿರ್ತಾನೆ ಸುಮ್ಮನೆ. ಒಂದ್ ಕಡೆ ನಿಂತು ನೀರಾಗಲ್ಲ, ಹರಿಯೋ ನೀರು. ಅಂದ್ರೆ ಈ ಮನುಷ್ಯ ಹೆಂಗಂದ್ರೆ, ನಾನು ಅದು ಮಾಡ್ಬೇಕು, ಇದು ಮಾಡ್ಬೇಕಂತ ಕಳ್ದಾನೆ ಅಷ್ಟೆ. ಅರ್ಥ ಆಯ್ತು ಹೇಳೋದು? ಅಂದ್ರೆ ಸಹಜವಾಗಿ ನಾನು ಕೆಟ್ಟದ್ದಂತಲ್ಲ, ಏನೇ ಮಾಡಕ್ ಹೋದ್ರು ಕೂಡ ಓಕೆ ಅಲ್ವಾ? ನಮಸ್ಕಾರ. ಅಪ್ಪಾಜಿನಾ? ಗೌತಮ್ ಬಾಪ. ಬಾಲ್ಕನಿ ಮಾಡಿದ್ರ? ಓಕೆ.
ಕ್ಲೋಸ್ ಮಾಡಕ್ ಹೇಳಿದ್ರು, ಅದಕ್ಕೆ ಇದನ್ನ ಈ ಕಡೆ ತಪ್ಪೇನಿಲ್ಲ ಅಲ್ವಾ? ಇದೇನಿದು ದೇವ್ರ ಮನೆ. ಆ ಕಡೆಯಿಂದ ಪೂಜೆ ಒಳಗ್ ಕೊಟ್ಟಿರೋದಲ್ಲ ಇದು. ಇದೆಲ್ಲ ಅಮ್ಮಯ್ಯ ಕಿಚನ್ ಚೆನ್ನಾಗಿದೆ ಅಮ್ಮ, ಕಿಚನ್ ಚೆನ್ನಾಗಿದೆ. ಈಗ 100ಕ್ಕೆ 100 ಇದನ್ನ ಚೆನ್ನಾಗಿ ಮಾಡ್ಕೊಳ್ಳೋದ ಅಥವಾ ಬೇರೆ ಸೈಟ್ ನೋಡೋದ? ಯಾಕಂದ್ರೆ ಒಂದು ಕನ್ಕ್ಲೂಷನ್ ಬರ್ಬೇಕಲ್ವಾ ನೀವನು ಅಲ್ವಾ? ಈಗ ಏನು ಅಂತಂದ್ರೆ, ಈಗ ನನಗೆ ಇದರಲ್ಲಿ ಮಾರ್ಪಾಟು ಹೇಳಿ ಗುರುಳೆ ತೊಂದ್ರೆ ಏನಿಲ್ಲ ಅಂತಂದ್ರೆ ಕೂತ್ಕೊಳ್ಳಿ ಯಜಮಾನ್ರೆ. ನಾನೇನಪ್ಪಾ ಅಂದ್ರೆ ಒಂದು 30ಇಂದ 40% ರಿಸಲ್ಟ್ ಬರೋಂಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಏನ್ ಮಾಡ್ಕೊಂಡ್ರು ಕೂಡ ನಾವು ಖರ್ಚೇ ಅಲ್ವಾ? ಸೊ ಹಾಗಾಗಿ ನೋಡೋಣ. ಗೌತಮ್ ಏನ್ ಹೇಳ್ತಾರೆ, ಈಗ ಇಲ್ಲೇ ಒಂದು ನಮ್ಮ ಸೈಟ್ ಇದೆ, ನೋಡೋಣ, ತಪ್ಪೇನಿಲ್ಲ. ಅದು ಇದಕ್ಕಿಂತ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ, ಕಾಂಪ್ರಮೈಸ್ ಬೇಡ ಅಮ್ಮಯ್ಯ, ಕ್ಲಿಯಾರಿಟಿ ಹೇಳ್ಬಿಡ್ತೀನಿ ನಿಮ್ಗೆ. ಇದಕ್ಕಿಂತ ಸೈಟು ಪವರ್ಫುಲ್ ಇದ್ದಲ್ಲಿ, ನನಗೆ ಓಕೆ ಅನಿಸಿದಲ್ಲಿ, ಇಲ್ಲಿಗಿಂತ ಚೆನ್ನಾಗಿರ್ತೀನಿ ಅಂದಲ್ಲಿ, ಅರ್ಥ ಆಯ್ತಾ ಗೌತಮ್? ಒಂದು ಚಿಕ್ಕದಾಗ್ಲಿ ಕಟ್ಕೊಂಡು ನಾನು ಅಲ್ಲಿ ಬಹಳ ಚೆನ್ನಾಗಿರ್ತಾನಪ್ಪ ನಮ್ ಗೌತಮ್ ಅಂತ ಅಂದ್ರೆ ಸಜೆಷನ್ ಅಲ್ಲಿ ಮಾಡ್ತೀನಿ, ಸಜೆಸ್ಟ್ ಮಾಡ್ತೇನೆ. ಇಲ್ಲ ಇದನ್ನ ರೆಡಿ ಮಾಡಿದ್ರೆ ಅದಕ್ಕಿಂತ ಚೆನ್ನಾಗಿರುತ್ತಂದ್ರೆ ಇಲ್ಲ ಸಜೆಸ್ಟ್ ಮಾಡ್ತೀನಿ. ಸರಿ ನೋಡೋಣ. ನಾನು ಯಾಕಂದ್ರೆ ನನಗೆ ಅರ್ಥ ಆಗತ್ತೆ ನಾನು ಹೇಳೋದು. ನಾನು ಇಲ್ಲಿಗಿಂತ ಸೈಟ್ ಚೆನ್ನಾಗಿದ್ದಲ್ಲಿ, ನೀವು ಮನೆ ಕಟ್ಬೇಕು ಅಂದ್ಕೊಂಡಿದ್ದೀರಿ ಈಗ ಅಲ್ವಾ? ಇಲ್ಲಿದಕ್ಕಿಂತ ಸೈಟ್ ಚೆನ್ನಾಗಿದ್ದರೆ ಅಲ್ಲಿ ಕಟ್ಟೋಣ, ತಪ್ಪೇನಿಲ್ಲ. ಇಲ್ಲ ಇದೇ ಚೆನ್ನಾಗಿದೆ ಅದಕ್ಕಿಂತ ಅಂದಲ್ಲಿ, ಯಾಕೆ ಅದಕ್ಕೆ ಹೋಗೋ ಸುಮ್ಮನೆ ಇದನ್ನೇ ಸ್ವಲ್ಪ ರೆಡಿ ಮಾಡ್ಕೊಂಡ್ರಾಯ್ತು ಅಲ್ವಾ? ನಮಗೆ ಬೇಕಿರೋದು ಚೆನ್ನಾಗಿರೋದು ಬೇಕಿರೋದು ಅಲ್ವಮ್ಮ? ವಜ್ರ ನಿಮ್ಗೊಂದಿಷ್ಟು ಕೊಡ್ತೀನಿ, ಇಟ್ಕೊಳ್ತೀರಾ ಇಲ್ವಾ ಅದನ್ನ? ಒಂದ್ 2 ಲೋಡ್ ಲಾರಿ ಕೊಡ್ತೀರ, 2 ಲಾರಿ ಲೋಡು ಕಲ್ಲು ಕೊಡ್ತೀನಿ, ಒಂದಿಷ್ಟು ವಜ್ರ ಇರುತ್ತೆ. ಯಾವ್ದು ಆರಿಸ್ಕೊಳ್ತೀರ ನೀವು? ನಮ್ಗೆ ವಜ್ರ ಬೇಕು ಜೀವನದಲ್ಲಿ, ನಾವು ಒಳ್ಳೇದನ್ನ ಮಾಡ್ಕೊಳ್ಳೋಣ. ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ ಇದು. ಅದು ಏನಾದ್ರೂ ಸೈಟ್ ಏನಾದ್ರೂ ಕೂಡ ನನಗೆ ವಾಸ್ತುಪರವಾಗಿ ಕಾಣದಿದ್ದಲ್ಲಿ ಗೌತಮ್ ಸಜೆಸ್ಟ್ ಮಾಡ್ತೀನಿ, ಇಲ್ಲ ಅಲ್ಲಿ ಸಜೆಸ್ಟ್. ಖರ್ಚು ಮಾಡೋದು ಬೇಡ, ಸುಮ್ಮನೆ 2 ಕಡೆ ಖರ್ಚು ಮಾಡೋದು ಬೇಡ. ಸರಿಮಾ? ಓಕೆನಾ? ನಿಮಗೆ ಯಾವ್ದು ಒಳ್ಳೇದಾಗುತ್ತೋ ಅದನ್ನು ಸೆಟ್ ಮಾಡ್ಕೊಡಿ. ಓಕೆನಾ? ಓಕೆ, ಎಲ್ಲಿದೆ ಅದು ತೋಟ? ಓಕೆ, ಹೋಗೋಣ. ಗಾಡಿಯಲ್ಲಿ ಕಾರ್ ತಗೊಂಡು ಹೋಗ್ಬೇಕಾ ಅಥವಾ ಬೇಡ? ಕಾರ್ ನಮ್ಮ ಕಾರ್ ಹೋಗೋಣ, ಬನ್ನಿ, ತಪ್ಪೇನಿಲ್ಲ. ಓಕೆ, ನೋಡೋಣ, ಆಗ್ಲಿ, ಒಳ್ಳೇದಾಗ್ಲಿ. ಗೊತ್ತ ಒಬ್ಬನೇ ಮಗ. ಸ್ವಲ್ಪ ಹಾರಾಡ್ತೀಯಪ್ಪ ಮನುಷ್ಯ ಅಲ್ವಾ? ನಿಂತು ನೀರಲ್ಲ ನೀನು, 10 ನಿಮಿಷಕ್ಕೊಂದು ಚೇಂಜ್ ಆಗ್ತೀಯ ಮನುಷ್ಯನೇನು. ಅಂದ್ರೆ ನಿನ್ನ ಸ್ಥಾನ ಹಂಗಿದೆ ಪಾಪ, ಯಾರನ್ನೇನು ಮಾತಾಡೋ ಹಾಗಿಲ್ಲ, ಸುಮ್ಮನೆ ನೆಮ್ಮದಿ ಕಳ್ಕೊಳತ್ತೆ ಅಷ್ಟೇನೆ. ಅರ್ಥ ಆಯ್ತಾ? ಸಮಸ್ಯೆ ಅರ್ಥ ಆಯ್ತಾ? ಏನು ತಲೆ ಕೆಡಿಸ್ಕೋಬೇಡಿ. ಎಷ್ಟು ವರ್ಷಕ್ಕೆ ಆಗಿದ್ದು? 1.5 ವರ್ಷ ಅಲ್ಲ, ಇನ್ನು 1.5 ವರ್ಷ ಇದ್ದಿದ್ದು. ಅಯ್ಯೋ ಏನ್ ಹೆಸರು ಇಟ್ಟಿದ್ರಿ? ಗಗನ್. ಅಯ್ಯೋ ಅಯ್ಯೋ, ಆಗ್ಲಿ. ಏನ್ ಗೊತ್ತಾ, ಅದು ನೋಡೋಣ ಫಸ್ಟ್. ನೋಡಿದ್ಮೇಲೆ ನೆಕ್ಸ್ಟ್ ಡಿಸಿಷನ್. ಓಕೆ ಗೌತಮ್, ಬೆಳಿತೀಯ, ಚೆನ್ನಾಗಿ ಬೆಳಿತೀಯ, ದೇವ್ರು ಕೊಡ್ತಾನೆ. ಸೋಲು ಅನ್ನೋದು ಮನುಷ್ಯನ್ಗೆ ಹೆಂಗಿರ್ಬೇಕಂದ್ರೆ, ನಾವು ಸೋಲು ಮೆಟ್ಲಾಗಿ ಹತ್ಕೊಂಡು ಹೋಗ್ತಿರ್ಬೇಕು. ನಾವು ಗೆಲುವು ಹೆಂಗಿರುತ್ತಂದ್ರೆ ಬ್ಲಾಸ್ಟ್ ಆಗತ್ತೆ, ಅವಾಗ ಬ್ಲಾಸ್ಟ್ ಅಂದ್ರೆ ಅಷ್ಟು ಜೋಶಾಗಿರ್ಬೇಕು. ನಾವು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಇದಿರ್ಬೇಕು ಅಲ್ವಾ? ಡೋಂಟ್ ಕೇರ್, ಅದಂತ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಸರಿಪಡಿಸ್ಕೊಳೋಣ, ಅಲ್ಲಿ ಮಾಡೋದು ಇಲ್ಲಿ ಮಾಡೋದು ನೋಡೋಣಂತೆ. ಆ ಸೈಟ್ ನಲ್ಲಿ ಡಿಸಿಷನ್ ಕೊಡ್ತೀನಿ, ನೋಡೋಣ. ನಾನೆಲ್ಲ ಮಾಡ್ಕೊಟ್ಟಿರ್ಲಿ, ತಪ್ಪೇನು? ಈಗ ಒಂದು ಮನೆ ಕಟ್ಟಬೇಕಂದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮಗೆ ವಾಸ್ತುಪರವಾಗಿ ಚೆನ್ನಾಗಿದ್ದು ಮಗ ಚೆನ್ನಾಗಿ ಬೆಳವಣಿಗೆ ಆಗಬೇಕಾ? ನಾನು ಹೇಳೋದು, ಎಂಥ ಮನೆ, ಎಂಥ ಪ್ಲೇಸನ್ನಾಗ್ಲಿ, ಎಂಥ ಸ್ಥಳನ್ನಾಗ್ಲಿ, ಅದು ನನಗೊಂದು ಒಳ್ಳೆ ಮನೆ ಕಟ್ಕೊಂಡು ಹೋಗ್ಬೇಕಾ? 2 ತೀರ್ಮಾನ ಹೇಳಿ ನನಗೆ, ಅಲ್ವಮ್ಮ? ನಾನು ಹೇಳೋದು, ಒಂದು ಗುಡಿಸ್ಲು ಹಾಕ್ಕೊಳ್ಳಿ, ಒಂದು ಗುಡಿಸ್ಲಿರ್ಲಿ, ಅದು ಅರಮನೆ ಆಗುತ್ತೆ ವಾಸ್ತುಪರವಾಗಿದ್ರೆ, ಸ್ಥಾನ ಫಲ
ಚೆನ್ನಾಗಿದ್ರೆ. ಆದ್ರೆ ಸ್ಥಾನಬಲ ಇಲ್ಲ ಅಂತಂತಂದ್ರೆ ಅರಮನೆ ಕೂಡ ಗುಡಿಸ್ಲಾಗತ್ತೆ, ನೆಮ್ಮದಿಯನ್ನ ಕಳ್ಕೊಳ್ತೀವಿ. ಅರ್ಥ ಆಯ್ತಾ? ಯಾಕೆ ಆಲೋಚನೆ ಬೇಡ, ಹೋಗೋಣ. ಸರಿನಾ? ಓಕೆ, ಹೋಗೋಣ ನಡೀಪ. ಆಯ್ತು ಆಯ್ತು ಗೌತಮ್. ಗೌತಮ್, ಮೇನ್ ರೋಡ್ ಅಲ್ವಾ ಇದು? ಮೇನ್ ರೋಡ್ ಹಿಂಗ್ ಬರೋದಲ್ವಾ? ಸರಿನಾ? ಓಕೆ, ಸರಿ. ಹಿಂಗ್ ಬಂದು ಮೇನ್ ರೋಡ್ ಇದು ಹಿಂಗ ಹೋಗೋದು ನಾವು. ಓಕೆ, ಇಲ್ಲಿ ಹತ್ರ ಇದೆ ಅಂದ್ಬಿಟ್ಟು ಅಲ್ಲ ಇರ್ಲಿ ಇರ್ಲಿ, ತಪ್ಪೇನಲ್ಲ. ನಾವು ಹಿಂಗೋಗಿ ಹಿಂಗ್ ಹೋಗದ? ಇಲ್ಲ ಇಲ್ಲ ಹಂಗೆ ಬರೋದು. ಹಂಗೆ ಬರೋದು. ಹಾ ಹಾ ಹತ್ರ ಅಂದ್ಬಿಟ್ಟು ಹಿಂಗೆ ಮಾಡ್ತಾರೆ. ಹಾ, ಯಾರು ನೀವ್ ಹಿಂಗ್ ಮಾಡ್ಕೊಂಡು ಹಿಂಗ್ ಮಾಡ್ಕೊಂಡಿದ್ದೀರಿ? ನಾವಲ್ಲ, ಹಾ. ಅವರು ಹಂಗೆ ಹೋಗ್ತಾರೆ. ಜಾಸ್ತಿ ಅದೇ ಓಡಾಟ. ಹ್ಮ್. ನಾವು ಇದು ಕಮ್ಮಿ. ಹಾ, ನಿಮ್ದು ಎಲ್ಲಿವರೆಗೂ, ಎಲ್ಲಿಂದ ಎಲ್ಲಿವರೆಗೂ? ಇಲ್ಲಿಂದ ಲಾಸ್ಟ್ ತೆಂಗಿನಮರವರೆಗೂ. ಇಲ್ಲಿಂದ ಲಾಸ್ಟ್ ತಿಂಗಳವರೆಗೂ ಹಿಂಗೆ ಎಷ್ಟಿದೆ? ಈ ಆ ತೊಟ್ಟಿ ಲಾಸ್ಟ್ ವರೆಗೂ. ಓಹೋ, ಇಲ್ಲಿ ಇದು ಕೊನೆ? ಇದು ಇದು ಇದೆ ಕೊನೆನಾ? ಇದೇ ಕೊನೆ. ಅಯ್ಯೋ, ಇದ್ರಲ್ಲಿ ನಿಮ್ಗೇನು ದುಡ್ಡೇ ಬಂದಿಲ್ಲ ಕಣಪ್ಪ. ಭೂಮಿನಾಗ ಹಾ, ದುಡ್ಡು ಬರೋದಿಲ್ಲ ಇದ್ರಾಗೆ, ಎಲ್ಲ ಕಳ್ಕೊಳ್ತೀವಿ. ಅರ್ಥ ಆಯ್ತಾ? ಎಸ್ ಆರ್ನು ಗೌತಮ್, ನಮ್ಮ ಪ್ರಯತ್ನಗಳು ಖುಷಿ ಆಗ್ತವೆ. ಅರ್ಥ ಆಯ್ತಾ? ಎಸ್ 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 ಎಸ್. ಈ ಸೈಟ್ ಇದು ದಾರಿ ಅಲ್ವಾ? ಇದು ಇದು ದಾರಿ. ಇದು ಓಕೆ. ಇದು ಈ ದಾರಿ ಬಿಟ್ರೆ ಬೇರೆ ಯಾವ ದಾರಿ ಇದೆ ನಮ್ಗೆ? ದಾರಿ ಅಂದ್ರೆ ಕೆಳಗಡೆ ಇದೆ ಸರ್, ನಮ್ದೇ ಜಮೀನ್ ಇದೆ. ನಮ್ಮದ್ರಿಂದನೇ ಕೆಳಗಡೆ ನೋಡಿ ಕಾಣುತ್ತೆ ನೋಡಿ, ಅಲ್ಲಿ ಬಂದ ಅದು ದಾರಿ. ಅಲ್ಲ ಹಿಂಗ ರೋಡ್ ಹೋಗುತ್ತಲ್ವಾ ಹಿಂಗೆ? ಹಿಂಗ್ ಹೋಗಲ್ಲ. ಅಲ್ಲ ಅಲ್ಲಿ ಹೋಗಿದ್ದು ಒಳಗ್ ಬರ್ಬೋದಾ ಹಿಂಗೆ? ನಾವ್ ಬರಕ್ ಬರಲ್ವಾ? ಬರಲ್ಲ. ಈ ಎಂಟ್ರಿ ಇದೆಲ್ಲ ಮೋಸ್ಟ್ ಡೇಂಜರಸ್. ಇದು ಎಂಟ್ರಿ ಇದೆಲ್ಲ ಇದು ಫೈನಾನ್ಷಿಯಲಿ ಹೊಡೆದಾಕತ್ತೆ. ಇದ್ರ ಮೇಲೆ ಸಾಲ ಕೂಡ ಆಗ್ಬಿಡುತ್ತೆ ಮತ್ತೆ ಹೆಚ್ಚು ಕಡಿಮೆ ಆದ್ರೆ. ಅರ್ಥ ಆಯ್ತಾ? ಮೋಹನ್, ಅಪ್ಪಾಜಿ ಹೆಸರೇನು? ಗೌಡ್ರಾ? ಒಟ್ಟು ಕುರುಬ್ ಗೌಡ್ರು. ಓಕೆ, ತಪ್ಪೇನಿಲ್ಲ. ಇದೆಲ್ಲ ಈ ಲೈನ್ ಅಲ್ವಾ ನಮ್ದು? ಈ ಲೈನ್ ಏಕ. ಹಾ ಹಾ, ಈ ಸ್ಕ್ವೇರ್ ಇದೆಯಾ? ಟೋಟಲ್ ಸ್ಕ್ವೇರ್ ಇದೆಯಾ? 4 ಮೂಲೆ ಕರೆಕ್ಟ್ ಇದೆ. ಓಕೆ, ಸರಿ. ಇದಿಲ್ಲವರೆಗೆ ಅಷ್ಟೇ ನಮ್ದು. ಹಾ ಹಾ. ನೋಡಿ, ಮೇನ್ ರೀಸನ್ ಇದು ಈ ದಾರಿ ಇದೆಯಲ್ಲ, ಈ ದಾರಿ ಲೆವೆಲ್ಗೆ ಟೋಟಲ್ ದಾರಿ ಬಿಟ್ಕೊಂಡ್ಬಿಟ್ರೆ, ದಾರಿ ಲೆವೆಲ್ಗೆ ಟೋಟಲ್ ದಾರಿ ಬಿಟ್ಕೊಂಡ್ಬಿಟ್ಟು ಇದನ್ನ ಇಲ್ಲಿ ಎಂಟ್ರಿ ಆಗಬಾರ್ದು ನಾವು. ಅರ್ಥ ಆಯ್ತಾ? ನಾನು ಹೇಳ್ತೀನಿ 50% ಇಂದ ಆ ಕಡೆ ಎಂಟ್ರಿ ಆಗಿ 100% ಸಕ್ಸಸ್, ಬೆಟರ್ ಸಕ್ಸಸ್ ಆಗುತ್ತೆ ನಿಮ್ದು. ಅಲ್ಲಿವರೆಗೂ ಏನಿಟ್ರು ಕೂಡ ದುಡ್ಡು ಖರ್ಚು ಭಾಳ ಆಗ್ತೈತೆ ಹೊರತು ನಿಮ್ಗೆ ಆದಾಯ ಬರ್ತಾ ಇಲ್ಲ ಇಲ್ಲಿ. ಅರ್ಥ ಆಯ್ತಾ? ಇಲ್ಲಿ ಎಷ್ಟೆಷ್ಟು ಮಾಡಿರ್ಬೋದು ನೀವು, ಏನೇನ್ ಹಾಕಿರ್ಬೋದು ನೀವು? ಎಲ್ಲ ಬೆಳೆ ಇಡ್ತಾ ಇದೀವಿ ಸರ್, ಏನು ಅಷ್ಟಕ್ಕಷ್ಟೇ. ಎಲ್ಲಾನು ಏನು ಅಷ್ಟಕ್ಕಷ್ಟೇ, ಯಾವ್ದು ಅದ್ರ ಹೆಚ್ಚು ಕಡಿಮೆ ಆದ್ರೆ ಖರ್ಚುಗಳು ನೆಚ್ಚ ಮೇಲೆ ಬರ್ತಾನ ಸರ್, ಹಂಗಾಗ್ಬಿಟ್ಟಿದೆ. ಸೊ ಹಾಗಾಗಿ ಇದಕ್ಕೆ ಮೇನ್ ಏನಂತಂದ್ರೆ ಒಂದು ಬೊದಾಕ್ಬಿಡಿ ಸುಮ್ನೆ. ಇದು ನಿಮ್ಗೆ ಫೈನಾನ್ಷಿಯಲ್ ಅಷ್ಟೊಂದು ಇದಾದ್ರೆ ನೀವು ಏನ್ ಗೊತ್ತಾ, ಫೆನ್ಸಿಂಗ್ ಮಾಡ್ಸಕ್ ಅನುಕೂಲ ಇದ್ರೆ ಫೆನ್ಸಿಂಗ್ ಮಾಡಿಸ್ಕೊಳ್ಳಿ, ಇಲ್ಲ ಬೋದಾಕ್ಬಿಡಿ ಸುಮ್ನೆ. ಇದೆಯಲ್ಲ ಎಡ್ಜ್ ಇದೆಯಲ್ಲ, ಎಡ್ಜಿಗೆ ಅಲ್ಲಿ ಎಡ್ಜ್ ಇದ್ದಂಗೆ ಇಲ್ಲಿ ಎಡ್ಜ್ ಕ್ಲೀನ್ ಆಗಿ ಎಷ್ಟಾಗಲ್ಲ ರೋಡ್ ಬರುತ್ತೋ ಅದು ಆ ರೋಡ್ನಾಗ ಹೋಗಿ ಹಂಗೆ ಸ್ಟ್ರೈಟ್ ಆಗಿ ಹೋಗಿರ್ಬೇಕು. ಅರ್ಥ ಆಯ್ತಾ? ಸ್ಟ್ರೈಟ್ ಆಗಿ ಒಂದು ಬೋದಾಕ್ಸ್ಕೊಂಡ್ಬಿಟ್ಟು ಅಡ್ಡ ಇಲ್ಲಿ ಓಡಾಡ್ದಂಗೆ ನಾವು ಜಸ್ಟ್ ಏನಾರ ತಡಿಕೆ ಟೈಪು, ಯಾವುದು ಈ ಸೊಗಸಿ ಅವೆಲ್ಲ ಇರ್ತಾವಲ್ವಾ, ಅದೆಲ್ಲ ಆಗ್ಬಿಟ್ಟು ಸ್ವಲ್ಪ ಈ ಟೈಪು ಅರ್ಧದಿಂದ ಆ ಕಡೆಯಿಂದ ಓಡಾಡಿ ಫಸ್ಟ್ ಕ್ಲಾಸ್ ಆಗಿರುತ್ತೆ. ನಾನೊಂದು ಇದಾಗಿ ಕೊಡ್ತೀನಿ, ಮೆಜರ್ಮೆಂಟ್ ಹಾಕ್ಕೊಡ್ತೀನಿ, ಸರಿನಾ? ಹಿಂಗೆ ಒಂದು ಎಲ್ಲಿ ಓಡಾಡ್ಬೇಕಂತ ಹಾಕ್ಕೊಡ್ತೀನಿ, ಕಡೆ ತಪ್ಪೇನಿಲ್ಲ ಅಲ್ವಾ? ಇದು ಪರ್ಫೆಕ್ಟ್ ಇದೆ, ಸ್ಟ್ರೈಟ್ ಆಗಿದೆಯಾ? ಇದೇನು ಪಾಂಡೆ ಇದು ನೀರು ಸ್ಟೋರ್ ಆಗದ, ನೀರು ಸ್ಟೋರ್ ಆಗದ. ಟೊಮಟೊ ಅಲ್ವಾ? ರೇಟ್ ಎಷ್ಟು ದಿವಸದ್ದು? 24 ದಿವಸ ಆಗಿದೆ.
ಎಲ್ಲ ಸಿಂಗಲ್ ಇಟ್ಟಿದ್ರಲ್ವಾ? ಸಿಂಗಲ್ ಇಟ್ಕೊಂಡೋಗಿದ್ರಲ್ವಾ? ಸಿಂಗಲ್ ಇಟ್ಕೊಂಡೋಗಿದ್ರ. ಚೆನ್ನಾಗಿದೆ, ಬರ್ಲಿ, ಚೆನ್ನಾಗಿ ಬರ್ಲಪ್ಪ, ಒಳ್ಳೇದಾಗ್ಲಿ. ನೀರು ಸ್ಟೋರ್ ಮಾಡೋದಲ್ವಾ? ಚೆನ್ನಾಗಿದೆ. ಆಳ ಇದೆಯಾ? ಆಳ ಇಲ್ಲ, ಇದು ಭೂಮಿ ಮೇಲೆ ಇದೆಯಲ್ವಾ? ಅದೇನು ಮಿಷಿನ್ ರೂಮ್ ಟೈಪ್ ಮಾಡಿದ್ರಾ? ಹಾ. ಎಲ್ಲಿವರೆಗಿದೆ ನಮ್ದು ಇದು? ಇಷ್ಟೇ ನಮ್ದಿರೋದು? ಇದು ಆ ಕಡೆದು ಇದು ನಮ್ಮ ದೊಡ್ಡಪ್ಪ. ಮತ್ತೆ ಮುಂದಕ್ಕೆ ಬಂದಿದೆ ಅದು? ಇದು ಹಿಂಗಿದೆ, ಬಟ್ ಆದ್ರೆ ಸರ್ವೆ ನಂಬರ್ ಎಲ್ಲ ಸ್ಟ್ರೈಟ್ ಆಗಿ ಬರುತ್ತೆ. ಬಟ್ ಆದ್ರೆ ಮಾಡ್ಕೊಬೇಕಾದ್ರೆ ಈ ತರ ಮಾಡ್ಕೊಂಡಿದ್ದಾರೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ನಮ್ದೆಲ್ಲಿಂದ ಇರೋದೀಗ? ಇಲ್ಲಿ ಈ ಸ್ಟ್ರೈಟು ಹಿಂಗ್ ಬಂದ್ಬಿಟ್ಟು ತೋರಿಸ್ಬೇಕು, ಕ್ಲೀನ್ ಆಗಿ ತೋರಿಸ್ಬೇಕಾ? ಇದೆಲ್ಲ ಇದು ದೊಡ್ಡಪ್ಪರದು. ದೊಡ್ಡಪ್ಪರದ ಒಂದ್ ನಿಮಿಷ ಹಿಂಗ್ ಬಂದಿದ್ದು ಇಲ್ಲಿ ಕ್ರಾಸ್ ಆಗತ್ತೆ ಹಿಂಗೆ. ಒಂದ್ ನಿಮಿಷ. ಓಕೆ, ಕ್ರಾಸ್ ಆಗಿದ್ದು ಸ್ಟ್ರೈಟ್ ಹೋಗುತ್ತಲ್ವಾ? ಸ್ಟ್ರೈಟ್ ಹೋಗುತ್ತೆ. ಗೌತಮ್ ಗೌಡ್ರೆ ಬನ್ನಿ. ಇಲ್ಲೆಲ್ಲಿ ರೋಡ್ ಇಲ್ವಾ? ಅಲ್ಲೆಲ್ಲಿ ರೋಡ್ ಇಲ್ವಾ? ಬನ್ನಿ ತೋರಿಸ್ಬನ್ನಿ. ಯಾವ್ದೇ ಕಾರಣಕ್ಕೆ ಹಿಂಗ್ ಒಳಗೆ ಹೋಗ್ತಾ ಇಲ್ವಲ್ಲ? ಒಳಕ್ ಹೋಗಲ್ಲ. ಅಲ್ಲಿ ಈ ಕಡೆ ಬಂದು ಒಂದ್ ನಿಮಿಷ ಬನ್ನಿ, ಅದೇ ತೋರಿಸ್ಬಿಡಿ. ಯಾವ್ದು ಇದ್ ಮಾಡ್ಕೋಬೇಡಿ ಇದನ್ನ. ಈ ಕಲ್ವರೆಗೂ ನಮ್ದಿದು. ಮತ್ತೆ ಇದು ನಮ್ದೆ, ಇದು ಬೇರೆ ಸರ್ವೆ ನಂಬರ್ ನೋಡಿ. ಹಿಂಗ್ ಹೋಗಿ ಅಲ್ಲಿಂದ ನೇರ ನಡ ಅದು ದಾರಿ, ಅದು ದಾರಿ ಹಂಗ ಹೋಗೋದು. ಹಿಂಗೋಗಿ ಹಿಂಗ್ ಬರುತ್ತಲ್ಲ, ದಾರಿ ಲೆವೆಲ್ ದಾರಿಗೆ ನಮ್ಗೆ ದಾರಿವರೆಗೂ ಹೋಗುತ್ತೆ ನಮ್ದು. ದಾರಿವರೆಗೂ ಹೋಗುತ್ತೆ. ದಾರಿ ಎಲ್ಲ ನಮ್ದೇ ಇದೆ. ದಾರಿ ಎಲ್ಲ ನಮ್ದೇ, ಬಟ್ ಇದಾಗತ್ತೆ. ಇದು ಬೇರೆ ಸರ್ವೆ ನಂಬರ. ಇದ್ರಲ್ಲಿ ಏನಂತ ದೊಡ್ಡದಾಗ ಏನ್ ಮಾಡ್ಬೇಕು? ಅರ್ಥ ಆಯ್ತಾ? ಸೂಕ್ಷ್ಮವಾಗಿ ಆಮೇಲೆ ಹೇಳ್ತೀನಿ. ಸರಿ. ಓಪನ್ ಸ್ಟೇಟ್ಮೆಂಟ್ ಕೊಡೋದು ಬೇಡ. ಇದು ನೋಡಿ ಸರ್, ಅಲ್ಲಿ ಈ ಕಾಂಪೌಂಡ್ ಹೋಗಲ್ವಾ? ಇದೆಲ್ಲ ಏನಿದು? ಗೊಬ್ಬರ. ಇದು ಗೊಬ್ಬರ. ಇದನ್ನ ಈಲಿಗೆ ಹಾಕ್ಬಾರ್ದು, ನೀವು ಅದ್ರಲ್ಲಿ ಹಾಕೋಬೇಕು. ಅದಕ್ಕಂದ್ರೆ ಇಲ್ಲ, ಇದು ಏನಾಗತ್ತಂದ್ರೆ ಎಷ್ಟು ದಿನ ಆದ್ರೆ ಹಂಗೆ ಇರುತ್ತದು, ತಲೆ ಮೇಲೆ ಕುಂತಂಗೆ ಹಂಗೆ ಕುಂತ್ಕೊಂಡ್ಬಿಡುತ್ತೆ ಅದು. ಇಲ್ಲಿ ಹಾಕ್ಬೇಡಿ, ಇಲ್ಲಿ ಫ್ರೀ ಬಿಡಿ ಇದನ್ನ ಈ ಜಾಗದಲ್ಲಿ, ಸರಿನಾ? ಬನ್ನಿ ಹೇಳ್ತೀನಿ. ಈಗ ನೋಡಿ, ತೋರ್ಸಪ್ಪ ಕ್ಲೀನ್ ಕಾರ್ ತೋರ್ಸಪ್ಪ. ಕಾರ್ ಇದೆಯಲ್ಲ, ಈಗ ನಿಂತ್ಕೊಂಡಿದೆಯಲ್ಲ, ಆ ಕಾರಿಂದ ಸ್ಟ್ರೈಟ್ ಆಗಿ ನಾನು ಇಲ್ಲಿಗೆ ಬರ್ಬೇಕು. ಇದ್ಯಾರ್ದು ಜಮೀನು? ಬೇರೆದಲ್ವಾ? ಬಿಟ್ಟು ಬಿಡಿ ಅದನ್ನ. ಅಲ್ಲಿಂದ ಇಲ್ಲಿಂದ ನಾನು ಸ್ಟ್ರೈಟ್ ಆಗಿ ನಾನು ಇಲ್ಲಿಗೆ ಬಂದ್ಬಿಡ್ಬೇಕು, ಇಲ್ಲಿಗೆ ಕಾರ್ ತಗೊಂಡು. ಹಂಗ ರೋಡ್ ಮಾಡ್ಕೊಂಡ್ಬಿಟ್ಟಿದ್ರೆ ಇಲ್ಲಿವರೆಗಲ್ಲ ನಮ್ದು. ಅಲ್ಲಿವರೆಗಿದ್ಯಾ? ಅಲ್ಲಿವರೆಗಿದ್ಯಾ? ಆ ಕಾರ್ ಬಂದಿದ್ದು ಸ್ಟ್ರೈಟ್ ಆಗಿ ಆ ಬಂಡಿ ಇದೆಯಲ್ವಾ ನೋಡಿ, ಎಲ್ಲಿವರೆಗೂ ಬರ್ಬೇಕಂದ್ರೆ ಈ ಬಂಡಿ ಇದೆಯಲ್ವಾ, ಇದು ನೇರವಾಗಿ ನೆನಪಿಟ್ಕೊಳ್ಳಿ. ಅಲ್ಲಿ ಬಂದನು ಯಾವ್ದೇ ಕಾರಣಕ್ಕೂ ನಿಮ್ ಹೊಲ ನೋಡ್ಬಾರ್ದು, ರೋಡ್ನಾಗ ಬರ್ಬೇಕಷ್ಟೇ. ಹೊಲ ಮೂಲೆ ಕಾಣಬಾರ್ದು ನನಗೆ. ಅಂದ್ರೆ ಸ್ವಲ್ಪ ಇಲ್ಲಿವರೆಗೂ ರೋಡ್ ಬಿಟ್ಕೊಂಡ್ಬರ್ಬೇಕು. ಫುಲ್ ರೋಡ್ ಇಲ್ಲಿವರೆಗೂ ಬಿಟ್ಕೊಂಡ್ಬಿಡಿ. ಒಂದು ನೆನ್ಪಿಟ್ಕೊಳ್ಳಿ, ಅಷ್ಟಾಗಲ್ಲ ರೋಡ್ ಬಿಟ್ಕೊಳ್ಳಿ ಫಸ್ಟ್. ಒಂದು. ಎರಡನೇದು, ನೀವು ಸ್ವಲ್ಪ ಅನುಕೂಲ ನೋಡ್ಕೊಂಡು ಆ ಬಾರ್ಡ್ರ್ ಏನಿದೆ ಫೆನ್ಸಿಂಗ್ ಮಾಡಿದ್ರೆ ಹಿಂಗೆ, ಆ ಬಾರ್ಡ್ರ್ ಏನಿದೆ ಫೆನ್ಸಿಂಗ್ ಮಾಡ್ಕೊಂಡ್ಬಿಟ್ರೆ ಹಿಂಗೆ, ಫೆನ್ಸಿಂಗ್ ಸ್ಟ್ರೈಟ್ ಆಗಿ ಬಂದ್ಬಿಟ್ರೆ ಅರ್ಧದಿಂದ ಎಲ್ಲನ್ನ ಓಡಾಡಿ, ಏನು ತೊಂದರೆ ಇಲ್ಲ. ಅರ್ಧದಿಂದ ಈ ಕಡೆ ಎಲ್ಲಾದ್ರೂ ಓಡಾಡಿ, ಅಲ್ಲಿ ಮಟ್ಟ ಹೋಗ್ಬಾರ್ದು, ಯಾವುದೇ ಕಾರಣಕ್ಕೂ ಓಡಾಡಬಾರ್ದು. ಅರ್ಥ ಆಯ್ತಾ? ನಾನು ಆ ಕಡೆ ಕಾರ್ನಲ್ಲಿ ಬಂದಲ್ಲ, ನಿಮ್ಮ ತೋಟದ ಮೂಲೆಯನ್ನ ನೋಡಬಾರ್ದು. ನಾನು ರೋಡ್ನಲ್ಲಿ ಬಂದ್ಬಿಡ್ಬೇಕು ನಾನು. ಅರ್ಥ ಆಯ್ತಾ? 2 ವರ್ಷ ಟ್ರೈ ಮಾಡಿ ಟೆಸ್ಟ್ ಮಾಡಿ ಇದನ್ನ. ನೀವೇನ್ ಯಾರು ಕೊಡಲ್ವಲ್ಲ ಅದನ್ನೇನು, ಅವನ್ ಯಾರು ಕೊಡಲ್ಲ. ನಮ್ ಜಮೀನ್ ನಮ್ಮ ಹತ್ರ ಇರುತ್ತೆ. ಬಟ್ ನಾನು ಹೇಳೋದು ಇಲ್ಲಿವರೆಗೂ ಸಾಗುವಳಿ ಮಾಡಿ ಅಷ್ಟೇ. ಸಾಗುವಳಿ ಮಾಡೋದು ನೋಡಿ, ಬನ್ನಿ ಈ ಬಂಡೆ ಇದೆಯಲ್ಲ, ಬಂಡೆ ನೇರವಾಗಿ ಸಾಗುವಳಿ ಮಾಡಿ ಅಷ್ಟೇ. ಇಲ್ಲಿವರೆಗೂ ಸಾಗುವಳಿ ಮಾಡಿ. ಇದೆಲ್ಲ ಸಾಗುವಳಿ ಮಾಡ್ಬೇಡಿ, ರೋಡ್ ಮಾಡ್ಕೊಂಬಿಡಿ. ಅವಾಗ ನೋಡಿ ಎಫೆಕ್ಟ್ ಹೆಂಗಿರುತ್ತೆ. 1-2 ವರ್ಷ ಟೆಸ್ಟ್ ಮಾಡಿದ್ನ. ನಾನು ಹೇಳೋದಲ್ಲ, ಇದೇನ್ ನನಗ್ ಕೊಡೋದಿಲ್ವಲ್ಲ, ಇನ್ನೊಬ್ರಿಗೆ ಕೊಡೋದಿಲ್ವಲ್ಲ.
ನಿಮ್ ಜೊತೆ ಇರುತ್ತೆ, ನಿಮ್ದೇ ತಪ್ಪೇನಿಲ್ವಲ್ಲ, ಮಾಡ್ಕೊಳ್ಳಿ, ಗೊತ್ತಾಗತ್ತೆ. ಹೆಂಗ್ ಗೊತ್ತ, ಅರ್ಥ ಆಯ್ತಾ ಇದು ಮಾತಾಡೋದು? ನಾನು ಹೇಳೋದು ಅರ್ಥ ಆಯ್ತಾ ಕೊಡ್ರೆ? ಆಗಿಲ್ಲ ಅಂದ್ರೆ ಇನ್ನೂ ಸರಿ ಕೇಳಿ, ಯಾಕಂದ್ರೆ ಇಂಪಾರ್ಟೆಂಟ್ ಇದು ಅಲ್ವಾ. ಇದು ಮಾಡ್ಕೊಳ್ಳಿ, ಅರ್ಧ ಹಿಂದಿ ಕಡೆ ಎಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಹಾ ಸರಿನಾ? ಸ್ವಲ್ಪ ಏನ ಅಡ್ಡ ಕಳ್ಳ ಬಳ್ಳ ಅಂತಾರಲ್ವಾ ನಮ್ಮ ಇದ್ರಲ್ಲಿ, ಏನಂತಾರೆ, ಇನ್ವೆಸ್ಟ್ ಮಾಡಕ್ ಆಗಿಲ್ಲ ಅಂತಂದ್ರೆ ಅಡ್ಡ ಏನಾದ್ರು ಸುಮ್ನೆ ಈ ಶೇಡ್ ನೆಟ್ ಕಟ್ತಾರಲ್ವಾ, ಶೇಡ್ ನೆಟ್ ನ ಕ್ಲೀನ್ ಕಟ್ಸ್ಬಿಟ್ಟು ಅರ್ಧ ಹಿಂದಿ ಕಡೆ ಖಾಲಿ ಬಿಟ್ಬಿಡಿ, ಎಲ್ಲಿ ಬೇಕಾದ್ರೂ ಹೋಗ್ಕೊಂಡ್ರೆ ಅಲ್ವಾ. ಆದ್ರೆ ನಾನು ಯಾವ ಶೇಡ್ ನೆಟ್ ಯಾಕೆ ಕಟ್ಬೇಕಂದ್ರೆ ಅಲ್ಲಿಂದ ಓಡಾಡಬಾರ್ದು, ನಾವು ಆ ಕಡೆ ಕ್ಲೋಸ್ ಮಾಡ್ಬಿಡಿ, ಅಲ್ಲಿಂದ ರೋಡ್ನಾಗ ಬಂದ್ಬಿಟ್ಟು ಅರ್ಧ ಹಿಂದಿ ಕಡೆ ಎಲ್ಲಾನ ಓಡಾಡಿ ಅಲ್ವಾ, ಸಕ್ಸಸ್ಫುಲ್ ಆಗತ್ತೆ. ಅವಾಗ ಸಾಧ್ಯವಾದಷ್ಟು ಎಲ್ಲ ನೀವು ಆಗಿರೋ ಬಂಡವಾಳನು ವಾಪಸ್ ಬರ್ತಾ ಇಲ್ಲ. ನೋಡಿ, ಬಂಗಾರ ಇದ್ದಂಗಿದೆ, ಚೆನ್ನಾಗಿದೆ, 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 ಒಳ್ಳೆ ಗ್ರೀನಿಶ್ ಆಗಿದೆ. ಏನು ಕೊರತೆ ಆಗಿಲ್ಲ ಅದಕ್ಕೆ, ಏನು ಕೊರತೆ ಆಗಿಲ್ಲ ಅದಕ್ಕೆ. ಈಗ ಒಂದು ಡಿಸೀಸು, ಒಂದು ಡಿಫಿಷಿಯನ್ಸಿ, ಅರ್ಥ ಆಯ್ತಾ? ಒಂದು ನಾವ್ ಏನಂದ್ರೆ ಒಂದು ಬೆಳೆ ಚೆನ್ನಾಗಿ ಬರ್ಬೇಕಂದ್ರೆ ನಮ್ದು ಟೊಮಟೊ ಇದೆ ಈಗ ಆಲ್ರೆಡಿ ಇದೆ ಸರ್, ನಮ್ದು ಟೊಮಟೊ ಇದೆ. ಡೈಲಿ ಒಂದು ರೇಟ್ ಕಡಿಮೆ ಇದೆ, ಡೈಲಿ ಒಂದ್ 125 ರೂಪಾಯಿ ಬಾಕ್ಸ್ ನಂಗೆ ಅವರೇ ಬಂದ್ ತಗೊಂಡ್ ಹೋಗ್ತಾರೆ ನಮ್ಮ ಹತ್ರ ತೋಟದಲ್ಲಿ. ಡೈಲಿ 100, 110, 120 ಬಾಕ್ಸ್ ಏನು ಹೋಗ್ತಿದಾವಂತ. ಹೆಂಗೋ ಡೈಲಿ ಒಂದ್ 12 ಸಾವಿರ ಆಗುತ್ತೆ. ಈಗ ಹೆಚ್ಚು ಕಡಿಮೆ 2.5 ತಿಂಗಳಿಂದ ಬರ್ತಾ ಇತ್ತು. ಸರಿ ಸರ್. ಹೆಂಗೆ ಅಂದ್ರೆ ಫಸ್ಟ್ ಯಾವುದೇ ಬೆಳೆಗಳಲ್ಲಿ ಡಿಸೀಸು ಮತ್ತೆ ಡಿಫಿಷಿಯನ್ಸಿ, ಕೊರತೆ ಮತ್ತು ಅದರ ರೋಗ ಲಕ್ಷಣಗಳು ನೋಡ್ಕೊಂಡ್ರೆ ಇಮಿಡಿಯೇಟ್ ಆಗಿ ಇದಾಗತ್ತೆ. ನೋಡಿ, ಹಿಂಗ್ ಬಾಡಿರಬಾರ್ದು, ಇದು ಬಾಡ್ದಂಗೆ ಟ್ರಿಪ್ಸು ಏನಾದ್ರು ನೋಡ್ಕೊಳ್ಳಿ. ಅದು ನಿಮ್ಗೆ ಅನ್ನ ಅನುಭವ ಇರುತ್ತೆ, ನಿಮ್ಗೂ ಪಾಪ ಸ್ವಲ್ಪ ಅದನ್ನ ನೋಡ್ಕೊಂಡ್ರೆ ದೇವ್ರು ಒಳ್ಳೇದಾಗ್ಲಿ, ಒಳ್ಳೇದು ಮಾಡಲಿ. ನೋಡಿ, ಇಲ್ಲಿ ಮಾಡ್ಕೊಂಡಾಗ ನಾವೆಲ್ಲಿ ಗೊತ್ತಾ ಕಟ್ಟೋದು, ಹತ್ತಡಿಗೆ ಒಂದೊಂದು, ಇದು ಟೋಟಲ್ ಆಗಿ ಇದೆಲ್ಲನೂ ಅಕ್ವೈರ್ ಮಾಡ್ಕೊಳೋಣ, ನಮ್ ಕಾಂಪೌಂಡ್ ಮನೆ ಅಕ್ವೈರ್ ಮಾಡ್ಕೊಳೋಣ. ಸರಿನಾ? ಇಲ್ಲಿವರೆಗೂ ನಮ್ಮ ಇದು ತೊಟ್ಟಿ ಅರ್ಧ ಇದೆಯಲ್ವಾ, ಅದ್ ತೆಗೆದು ಬಿಡೋಣ. ಅರ್ಥ ಆಯ್ತಾ? ತೆಗೆದ್ಬಿಟ್ಟು ತೊಟ್ಟಿ ಕ್ಲೀನ್ ಆಗಿ ಇಲ್ಲೇವರೆಗೂ ನಾವ್ ಹೇಳೋದು ಸೈಟು, ನಮ್ ಸೈಟ್ ಇಲ್ಲೇವರೆಗೂ ಅಷ್ಟೇ. ಇದೆಲ್ಲ ನಮ್ ಸೈಟು, ಇದು ನಮ್ದು ಏನಾಗತ್ತಲ್ರಿ, ದಾರಿ ಆಗತ್ತೆ. ಇದು ಬಂಡೆ ಇದೆಯಲ್ವಾ, ಬಂಡೆ ಎಲ್ಲಿಗೆ ಹಿಂಗಾಗಿದೆ ಕ್ರಾಸು, ಸ್ಟ್ರೈಟು, ಮತ್ತೆ ಹಿಂಗ್ ಬರಬಾರ್ದು. ನಾನು ಅಲ್ಲಿಂದ ಬಂದ್ರೆ ಈ ಮೂಲೆ ಕಾಣಬಾರ್ದು, ನನಗೆ ಇಲ್ಲೇ ಬರ್ಬೇಕು. ಒಂದಿಗೆ 2 ಇಂಚು ಒಳಗಿದ್ರು ಪರವಾಗಿಲ್ಲ, ಹೊರಗೆ ಬರಬಾರ್ದು. ಸ್ಟ್ರೈಟ್ ಆಗಿ ಹೋಗ್ಬಿಡಿ. ಸುಮ್ಮನೆ ಒಂದು ಇದು ಯಾವ್ದು ಹಾಕೊಂಡು, ಶೇಡ್ ನೆಟ್ ಹಾಕೊಂಡು, ಹತ್ತಡಿಗೆ ಒಂದು 12 ಪೋಲ್ ಹಾಕೊಂಡು ಕಟ್ಟಿಬಿಡಿ. ಇದೆಲ್ಲ ರೋಡ್ ಮಾಡ್ಕೊಂಡಾಗ ನಾವೇನ್ ಮಾಡ್ತೀವಿ, ಇದನ್ನ ಸಪರೇಟ್ ಕಾಂಪೌಂಡ್ ಮಾಡ್ಕೊಳ್ತೀವಿ. ಸಪರೇಟ್ ಕಾಂಪೌಂಡ್ ಮಾಡ್ಕೊಂಡಾಗ ನಾವೇನ್ ಮಾಡ್ತೀವಿ, ಇಲ್ಲಿ ಮನೆ ಕಟ್ಕೊಳ್ತೀವಿ. ಇಲ್ಲೊಂದು 5 ಅಡಿ ಬಿಟ್ಟು ಮನೆ ಕಟ್ಕೊಳ್ತೀವಿ. ಇದನ್ನೆಲ್ಲ ತೆಗೆದು ಬಿಡೋಣ ಕಂಪ್ಲೀಟ್ ಮಾಡೋಣ. ಮತ್ತೆ ಒಂದು 1.5 2 ಅಡಿ ಮಣ್ಣು ಹಾಕ್ಸ್ಕೊಂಡ್ಬಿಡಿ, ಎತ್ತರ ಮಾಡ್ಕೊಂಡ್ಬಿಡಿ, ಹೈಟ್ ಮಾಡ್ಕೊಂಡ್ಬಿಡಿ. ಫಸ್ಟ್ ಹೈಟ್ ಮಾಡ್ಕೊಳ್ಳಿ. ಫಸ್ಟ್ ಹೈಟ್ ಮಾಡ್ಕೊಂಡ್ರೆ ನಿಮ್ಗೂ ಇದಾಗುತ್ತೆ. ಇದ್ರ ಈ 7 ನಂಬರ್ ಚೇಂಜ್ ಮಾಡ್ಕೊಳ್ಳಿ. ಇದನ್ನ ಇದ್ರಲ್ಲಿ 2 ಸರ್ವೆ ನಂಬರ್ ಬರುತ್ತೆ. 2 ಬರುತ್ತಾ? ಇಲ್ಲ, ಒಂದೇ ಬರುತ್ತೆ. ಇಲ್ಲ, ನಿನ್ನ ಹೆಸರು ಬೇರೆ ಬರುತ್ತೆ, ನಮ್ಮ ಹೆಸರು ಬೇರೆ ಬರುತ್ತೆ. ನಿಮ್ಮ ಹೆಸರು ಎಷ್ಟು ಬರುತ್ತೆ ಇದು? ಇಲ್ಲಿ ನಮ್ಮ ಹೆಸರಿಗೆ ನೋಡಿ ಸರ್, ಈ ಕಡೆ ಇಲ್ಲ ಸರ್, ಮಿಷಿನ್ ಬಂದ ಎಲ್ಲ ಬರ್ರಿ ಇಲ್ಲಿವರೆಗೂ. ಅಲ್ಲಿ ನಿಂತ್ಕೊಂಡ್ಬಿಡಿ, ನೀನು ನಿಂತ್ಕೊಂಡು ಹೇಳಿ, ನನಗೆ ಗೊತ್ತಾಗತ್ತೆ. ಅಲ್ಲಿ ನಿಂತ್ಕೊಳ್ಳಿ. ಓಕೆ, ಇಲ್ಲಿಂದ ಅಲ್ಲಿವರೆಗೂ 1 ಸರ್ವೆ ನಂಬರ್ ಬರುತ್ತೆ. ಆ ಕಡೆಯಿಂದ ಅದೇ ಅಮ್ಮರ ಹೆಸರಿಗಿದೆ. ಸರಿ, ಬನ್ನಿ, ತೊಂದರೆ ಏನಿಲ್ಲ. ಈಗ ನೀವೊಂದು ಕಾಂಪೌಂಡ್ ಮಾಡ್ಕೊಳೋಣ. ಇದಕ್ಕೆ ಕಾಂಪೌಂಡ್ ಮಾಡ್ಕೊಂಡು ಏನ್ ಮಾಡೋಣ, ರೋಡ್ ಬರುತ್ತಲ್ವಾ, ಇಲ್ಲಿ ಮೇನ್ ಗೇಟ್ ಮಾಡ್ಕೊಂಡು ಎಂಟ್ರಿ ಮಾಡ್ಕೊಳೋಣ ಇದಕ್ಕೆ. ಸರಿನಾ? ಸ್ವಲ್ಪ ಜಾಗ ಬಿಟ್ಕೊಳೋಣ, ಇದು ಓಡಾಡ್ತಿರ್ತೀವಿ ಅಷ್ಟೇ, ತೊಂದರೆ ಏನಿಲ್ಲ. ಇದಕ್ಕೆ ಸಪರೇಟ್ ಇಲ್ಲಿ ಬಂದಾಗ ಇದಕ್ಕೂ ಮತ್ತೆ ಡೋರ್ ಅಲ್ಲೊಂದು ಕೊಡೋಣ, ಗೇಟು. ಆ ಕಡೆ ಹೋಗ್ತಾರೆ, ಈ ಕಡೆ ಹೋಗ್ತಾರೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಇಲ್ಲಿ ಒಂದ್ ಸ್ವಲ್ಪ ಒಂದು 50 ಲೋಡ್ ಮಣ್ಣೇರಪ್ಪ. ಫಸ್ಟ್ ಮಣ್ಣೇರ್ಕೊ, ಇದನ್ನೆಲ್ಲ ಕ್ಲೀನ್ ಮಾಡ್ಕೊ. ಮಾಡ್ಕೊಳ್ಳಿ, ಸಾಧ್ಯವಾದಷ್ಟು ಮಾಡ್ಕೊಳ್ಳಿ, ಬಹಳ ಚೆನ್ನಾಗಿರುತ್ತೆ. ಈ ರೋಡ್ ಬಿಟ್ಕೋಬೇಕು ನೋಡಿ, ಮಸ್ಟ್ ಅಂಡ್ ಶುಡ್ ಇದು. ನಾನೆಲ್ಲ ಪ್ಲಾನ್ ನಲ್ಲಿ ಮಾಡ್ಕೊಡ್ತೀನಿ ಅದ್ರ ಬಗ್ಗೆ. ವಾಟರ್ ಟ್ಯಾಂಕ್ ಅಲ್ವಾ? ಸರಿ, ಮಾಡ್ಕೊಂಡ್ ಬಿಡಿ, ಅದಕ್ಕೆ ಸಪರೇಟ್ ಮಾಡೋಣಂತೆ. ಆ ತೋಟಕ್ಕೆ ಇದ್ ಬಿಡ್ಲಿ ಅದು.
ಅದೇ ತೋಟಕ್ಕ ಮತ್ತೆ ಇದ್ರಿಗೆ ಇಲ್ಲಿ ಆರೋಗ್ಯಕ್ಕೆ ಸ್ವಿಮ್ಮಿಂಗ್ ಗಿಮಿಂಗ್ ಮಾಡ್ಕೊಳಂಗಿದೆ. ಮಾಡೋಣ ತಪ್ಪೇನಿದೆ, ಸ್ವಿಮ್ಮಿಂಗ್ ಪೂಲ್ ನ ತೋಟಕ್ಕೆ ಯೂಸ್ ಮಾಡ್ತಾರ. ಮಾಡೋಣ ತಪ್ಪೇನಿಲ್ಲ. ಅಂಡರ್ಗ್ರೌಂಡ್ ಮಾಡ್ತೀರಾ? ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಅಂಡರ್ಗ್ರೌಂಡ್ ಮಾಡ್ಬೇಕಲ್ವಾ? ಅಂಡರ್ಗ್ರೌಂಡ್ ಮಾಡ ನಮ್ಮ ಫ್ಯಾಮಿಲಿ ಚಿಕ್ಕದೊಂದು ಕೆಲಸ ಮಾಡೋಣ, ಇದಕ್ಕೂ ನಿಮ್ಮ ತೋಟಕ್ಕೂ ಅನುಗುಣವಾಗುವಂತೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಅದಕ್ಕೆ ಪ್ಲಾನ್ ನಲ್ಲಿ. ಅರ್ಥ ಆಯ್ತಾ? ಅವಾಗ ಏನಾಗತ್ತೆ ಅಂತಂದ್ರೆ ಈ ಸ್ವಿಮ್ಮಿಂಗ್ ಪೂಲ್ ಅಂತ ಏನಾಗತ್ತೆ ಅಂತಂದ್ರೆ ನಾವ್ ಎತ್ತರ ಏನು ಕಟ್ಟಕ್ ಬರಲ್ಲ. ಸುತ್ತ ಹೈಟ್ ನಲ್ಲಿ ಕಟ್ಟಬೇಕಾದ್ರೆ ನಾವು ಬೇಕಾದ್ರೆ ಬೇರೆ ವ್ಯವಸ್ಥೆ ಮಾಡ್ಕೋಬಹುದು. ನೀವು ಅವಾಗ ಪ್ಲಾನಿಂಗ್ ನಲ್ಲಿ ಇರ್ಬೇಕಾದ್ರೆ ಡೌನ್ ನಲ್ಲಿ ಮಾಡೋದು, ಅಪ್ ನಲ್ಲಿ ಮಾಡೋದು, ಅವಾಗ ನಾವು ಕುತ್ಕೊಂಡು ಅದನ್ನ ತೀರ್ಮಾನ ಮಾಡಲ್ವಾ. ಒಟ್ಟು ಇಲ್ಲಿ ಮನೆ ಕಟ್ಟಬಹುದು, ತೊಂದ್ರೆ ಏನಿಲ್ಲ. ಅಲ್ಲಕ್ಕಿಂತ ಬಹಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಾನು ಅವಾಗ್ಲೂ ಹೇಳಿದೆ, ಏನಂತ ಹೇಳಿದೆ ಫಸ್ಟ್ ವಿಡಿಯೋದಲ್ಲಿ ನಿಮ್ಗೆ, ಅಲ್ಲಿ ಕಟ್ಟಬೇಕೋ ಬಿಡ್ಬೇಕೋ ಆಮೇಲೆ ಅಲ್ಲಿ ಹೋದ್ಮೇಲೆ ನೋಡ್ಮೇಲೆ ಹೇಳ್ತೀನಿ ಅಂತ. ಮಾಡೋಣ ತಪ್ಪೇನಿದೆ. ನಿಮ್ಮ ಶಕ್ತಿಯಾನುಸಾರ ನೀವು ದೊಡ್ಡದಾಗನ ಕಟ್ಕೊಳ್ಳಿ, ಚಿಕ್ಕದಾಗನ ಕಟ್ಕೊಳ್ಳಿ, ಯುವರ್ ಚಾಯ್ಸ್. ಹಾಗಂತ ಇಲ್ಲಿ ರೋಡ್ ಬಿಟ್ಕೊಂಡ್ರೆ ನಿಮ್ಮ ಬೆಳೆ ಎಲ್ಲಾನು ಅನುಕೂಲ ಕ್ಷೇಮಕರವಾಗಿರುತ್ತೆ, ಯಾವುದೇ ರೀತಿ ತೊಂದರೆ ಆಗಲ್ಲ. ನಿಮ್ಮ ಮಗ ಉನ್ನತ ಸ್ಥಾನಕ್ಕೆ ಬರ್ತಾನೆ, ಒಳ್ಳೆ ಒಂದು ಇದ್ರಲ್ಲಿ ಇರ್ತಾನೆ. ಅದ್ರಲ್ಲಂತೂ ಆಂಜನೇಯ ಸ್ವಾಮಿ ಕೊಡ್ತಾನೆ, ಹೆದರ್ಬೇಡಿ, ಧೈರ್ಯವಾಗಿ ಮಾಡಿ. ಅಂದ್ರೆ ನಿಮ್ಮ ಶಕ್ತಿ ಅನುಸಾರ ನಾನು ಹೇಳೋದು. ನೀವು ಡೂಪ್ಲೆಕ್ಸ್ ಕಟ್ಕೊಳ್ಳಿ, ಇನ್ನೊಂದು ಕಟ್ಕೊಳ್ಳಿ ನಾನು ಹೇಳೋದಿಲ್ಲ, ನಿಮ್ಮ ತಕ್ಕಂತೆ ಅಲ್ವಾ. ತಪ್ಪೇನು ಗೌತಮ್? ಡೋಂಟ್ ವರಿ. ಇಷ್ಟು ದಿನ ಏನಾಗೈತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿಂದ ಒಂದ್ ಕೆಲಸ ಮಾಡಿ, ರೋಡ್ ಬಿಟ್ಟು ಒಂದ್ ವರ್ಷ ಚೆಕ್ ಮಾಡಿ. ಸುಮ್ಮನೆ ಯಾರಿಗೂ ಬಿಟ್ಕೊಡಲ್ವಲ್ಲ ನೀವೇನು, ನಿಮ್ ತೋಟದಲ್ಲಿ ಇರುತ್ತದೇನು. ನಿಮ್ಗೆ ಅನಿಸಿದ ಮೇಲೆ ನೀವೊಂದು ಫೆನ್ಸಿಂಗ್ ಮಾಡ್ಕೊಂಡ್ಬಿಟ್ಟು ಆ ರೋಡು ನಿಮ್ದೇ ಆಗಿರುತ್ತೆ, ಅದು ಮುಂದಿನ ವಿಚಾರ. ಆ ಕಡೆ ಮುಳ್ಕಂತ ಹಾಕೊಂಡ್ಬಿಡೋದು. ನಮ್ದು ಎಷ್ಟಿದೆ ಅಷ್ಟು ಆ ಮುಳ್ಕಂತ ಹಾಕಿ ಬಿಡೋದು. ಐದವ ಕಂಬಗಳಿದಾವ? ಸರಿ. ಈ ಕಡೆ ಹಂಗಾರೆ ಕರೆಕ್ಟ್ ಆಗಿ 15 ಅಡಿಗೊಂದು. ಇನ್ನೂ ಒಂದ್ ಹೇಳ್ಬೇಕಂದ್ರೆ ಶೆಡ್ನೆಟ್ ಹಾಕೋಬೇಕಂತ ಏನಿಲ್ಲ, ಈ ಕಡೆನೂ ಮುಳ್ಕಂತ ರೋಡ್ ಕರೆಕ್ಟ್ ಆಗಿ ಮಾಡ್ಕೊಂಡ್ಬಿಟ್ರೆ ಓಡಾಡಂಗಿಲ್ಲ ಆ ಕಡೆ ಈ ಕಡೆ. ಅದು ನಮ್ದೇ, ಓಡಾಡಬಾರ್ದು, ಇದ್ರ ಒಳಗ್ ನನಗೆ ಬರಬಾರ್ದು. ಯಾವಾಗ ಅಲ್ಲಿಂದ ಬಂದ್ನೋ ನಿಮ್ಗಿದು ಸ್ವಲ್ಪ ದಿವಸ ತದನಂತರದಲ್ಲಿ ಏನಾಗುತ್ತೆ ಅಂತಂದ್ರೆ ಇದನ್ನ ಮಾರ್ಬಿಡೋಣ ಅನಿಸ್ಬಿಡುತ್ತೆ ನಿಮ್ಗೆ. ಮೈಂಡ್ನಲ್ಲಿ ಇದನ್ನ ಮಾರ್ಬಿಟ್ರೆ ನೆಮ್ಮದಿಯಾಗಿ ಬಿದ್ಬಿಡ್ತೀವಿ ನಾವು ಅನ್ನೋ ಒಂದು ಮೈಂಡಿಗೆ ಬಂದ್ಬಿಡುತ್ತೆ. ಇರೋದನ್ನ ಕಾಕೊಂಡ್ಬಿಡ್ತೀವಿ. ಅರ್ಥ ಆಯ್ತಾ? ಇದ್ರ ಮೇಲೆ ಸಾಲ ಮಾಡಿದ್ರೆ ಒಂದ್ 20 ಲಕ್ಷ ಸಾಲ ಮಾಡಿದ್ವಿ ಅಂತ ತಿಳ್ಕೊಳ್ಳಿ, ಯಾವ್ದೋ ಬ್ಯಾಂಕ್ ನಲ್ಲ ಮತ್ತೊಂದು, ಅದು ಒಂದು ಕೋಟಿ ರೂಪಾಯಿ ಆಗ್ಬಿಡುತ್ತದು. ನಮಗ್ ಗೊತ್ತಾಗೋದೇ ಇಲ್ಲ, ಜಾಸ್ತಿ ಆಗ್ತಾ ಹೋಗುತ್ತದು. ಹಾಗಾಗಿ ಅನುಭವಕ್ಕೆ ನಿಮ್ಗೆ ಸ್ವಲ್ಪ ಗೊತ್ತಾಗಿರ್ಬೇಕು, ಅನುಭವಕ್ಕೆ ಬಂದಿರ್ಬೇಕು, ಅದು ಮಾತಾಡೋದು ಬೇಡ ನಾವು. ಸೊ ಹಾಗಾಗಿ ಇದನ್ನ ಸ್ಟ್ರೈಟ್ ಆಗಿ ಒಂದು ಫಸ್ಟ್ ಮುಳ್ತಂತಿನಲ್ಲಿ ಹಾಕೊಳ್ಳಿ, ಅಲ್ಲಿಗೊಂದು ತಂತಿ ಹಾಕೊಳ್ಳಿ ನಿಮ್ ಬಾರ್ಡರ್ಗೆ. ಅಲ್ಲಿಂದ ಓಡಾಡಿ ನೀವೇನ್ ಗೊತ್ತಾ, ಮುಕ್ಕಾಲು ಭಾಗದಿಂದ ಆ ಕಡೆ ಅರ್ಧ ಭಾಗದಿಂದ ಬೇಡ, ಮುಕ್ಕಾಲು ಭಾಗದಿಂದ ಅಲ್ಲಿ ಎಲ್ಲ ಓಡಾಡಿ, ನಂದೇನು ಅಭ್ಯಂತರ ಏನಿಲ್ಲ. ಇದಕ್ಕೆ ಸಪರೇಟ್ ಕಾಂಪೌಂಡ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಏನೇನು ಬೇಕೋ ಗೇಟ್ ಎಲ್ಲ ಕೊಡೋಣ ಅಂತ. ಗೊತ್ತಾ? ಓಕೆನಾ? ಆಲ್ ದಿ ಬೆಸ್ಟ್. ದೇವ್ರು ಒಳ್ಳೇದ್ ಮಾಡ್ಲಿ. ಒಬ್ಬನೇ ಮಗಲ್ವಾ? ದೇವ್ರು ಒಳ್ಳೇದ್ ಮಾಡ್ಲಿ. ಈ ಮನೆ ಕಟ್ಟಿ ಮದುವೆ ಮಾಡ್ಬಿಡೋಣ ಅಲ್ವಮ್ಮ? ಒಳ್ಳೇದ್ ಮಾಡ್ಲಿ. ಓಕೆ, ಥ್ಯಾಂಕ್ ಯು.